ರಂಗ ಮಾಧ್ಯಮ ಸುವರ್ಣ ಮಹೋತ್ಸವ ವರ್ಷಾಚರಣೆ ನಿಮಿತ್ತ ಜುಲೈ 24ರಂದು ನಗರದಲ್ಲಿ ರಂಗ ಸುವರ್ಣ ಪ್ರಶಸ್ತಿ ಪ್ರದಾನ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ಹಿರಿಯ ಸಾಹಿತಿ ಡಾಕ್ಟರ್ ಸ್ವಾಮಿ ರಾವ್ ಕುಲಕರ್ಣಿ ಅವರು ತಿಳಿಸಿದರು. ನಗರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ರಂಗ ಮಾಧ್ಯಮ ಹವ್ಯಾಸಿ ನಾಟಕ ಸಂಸ್ಥೆ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಹಯೋಗದಲ್ಲಿ ನಗರದ ಕನ್ನಡ ಭವನದ ಸುವರ್ಣ ಸಭಾಭವನದಲ್ಲಿ ಜುಲೈ 24ರಂದು ರಂಗ ಮಾಧ್ಯಮ ಸುವರ್ಣ ಮಹೋತ್ಸವ ವರ್ಷಾಚರಣೆ ನಿಮಿತ್ತ ರಂಗ ಸುವರ್ಣ ಪ್ರಶಸ್ತಿ ಪ್ರದಾನ ಸಮಾರಂಭ ಆಯೋಜನೆ ಮಾಡಲಾಗಿದೆ. ಅಂದು ನಡೆಯುವ ಕಾರ್ಯಕ್ರಮದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಂಟಿ ನಿರ್ದೇಶಕರಾದ ಬಸವರಾಜ್ ಹೂಗಾರ್, ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆಯ ಕಾರ್ಯದರ್ಶಿ ಮಂಜುನಾಥ್ ಜೇವರ್ಗಿ, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದಾರೆ ಎಂದು ತಿಳಿಸಿದರು. ನಮಸ್ಕಾರ. ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ, ಹಿರಿಯ ಸಾಹಿತಿ ಮತ್ತು ರಂಗ ಕಲಾವಿದ, ನಿವೃತ್ತ ಪ್ರಾಚಾರ್ಯ. ನಮ್ಮ ವಿಶ್ವಾಸ ನಂಬಿಕೆಯ ಪ್ರಕಾರ ಒಂದು ಸಾಹಿತ್ಯ, ಸಂಗೀತ, ನಾಟಕ ಇತ್ಯಾದಿ ಲಲಿತ ಕಲೆಗಳು ಅಥವಾ ಸೃಜನಶೀಲ ಕಲೆಗಳು ನಾವೇನು ಕರಿತೀವಿ, ಅದು ನಿಜವಾಗಿಯೂ ನಮ್ಮ ಸಮಾಜದ ಒಂದು ಆಸ್ತಿ. ಮನುಷ್ಯನಾಗಿ ಮಾನವೀಯತೆ, ಸಂಸ್ಕೃತಿ, ಸಂಸ್ಕಾರವನ್ನು ಉಳಿಸ್ಕೊಂಡು ಬರೋದಕ್ಕೆ ತರಬೇತಿ ಕೊಡ್ತಕ್ಕಂಥ ಸಾಧನಗಳಿವು ಅಂತ ನಂಬ್ಕೊಂಡು ಬಂದಂಥದ್ದು. ಆ ರೀತಿಯಲ್ಲಿ 1974ರಲ್ಲಿ ಗಿರಡ್ಡಿ ಗೋವಿಂದರಾಜ್ ಅವರು, ಖ್ಯಾತ ವಿಮರ್ಶಕರು, ಲೇಖಕರು, ಅವರು ವಿದೇಶ ಪ್ರವಾಸವನ್ನು ಮುಗಿಸ್ಕೊಂಡು ಬಂದ ನಂತರ ಅಲ್ಲಿಯ ನಾಟಕ ತಂಡವನ್ನು, ನಾಟಕಗಳ ರೀತಿಯನ್ನು ಅಧ್ಯಯನ ಮಾಡಿಕೊಂಡು ಕಲಬುರಗಿಗೆ ಬಂದರು. ಇಲ್ಲೇ ವಿಶ್ವವಿದ್ಯಾಲಯದಲ್ಲಿ ಅವರು ಆಂಗ್ಲ ಪ್ರಾಧ್ಯಾಪಕರಾಗಿದ್ದರು. ಶ್ರೀ ಚಂದ್ರಕಾಂತ್ ಕುಸನೂರ್ ಅವರಂತ ಹೇಳಿ ಅವರು ಹಿಂದಿಯ ಪ್ರಾಧ್ಯಾಪಕರು, ಒಳ್ಳೆಯ ಸಾಹಿತಿಗಳು, ಹಿರಿಯ ಸಾಹಿತಿಗಳಾಗಿದ್ದರು. ಅವರು ಇರುವವರು ಸೇರಿಕೊಂಡು ಏನಾದರೂ ಕಲಬುರಗಿಯಲ್ಲಿ ಒಂದು ಹೊಸ ವಾತಾವರಣ ನಿರ್ಮಾಣ ಮಾಡಬೇಕು ಅಂಥೇಳಿ ನಿರ್ಧಾರ ಮಾಡಿಕೊಂಡರು. ಅನೇಕ ಇಲ್ಲಿ ಸಮಾನ ಮನಸ್ಕರನ್ನು ಸೇರಿಸಿಕೊಂಡು ರಂಗಮಾಧ್ಯಮ ಎನ್ನುವಂಥ ಹವ್ಯಾಸಿ ನಾಟಕ ಸಂಸ್ಥೆಯನ್ನು 1974ರಲ್ಲಿ ಪ್ರಾರಂಭ ಮಾಡಿದರು. ಹೊಸ ಅಲೆಯ ನಾಟಕಗಳು ಸುಮಾರು 40ರಿಂದ 50 ನಾಟಕಗಳನ್ನು ಕಲಬುರಗಿ ಮಾತ್ರವಲ್ಲ, ಇಡೀ ಕರ್ನಾಟಕದಾದ್ಯಂತ ಹೊರ ರಾಜ್ಯಗಳಲ್ಲಿಯೂ ಸಹಿತ ಅವರು ಪ್ರದರ್ಶನವನ್ನು ಏರ್ಪಡಿಸಿದರು. ಅಂಥ ಒಂದು ಸಂಸ್ಥೆ ಈಗ 50ನೇ ವರ್ಷಕ್ಕೆ ಕಾಲಿಟ್ಟಿದೆ. ಈ ಸುವರ್ಣ ಮಹೋತ್ಸವ ಆಚರಣೆಯ ಸಂಭ್ರಮದಲ್ಲಿದೆ. ಅದಕ್ಕಾಗಿ ಮತ್ತೆ ಅದನ್ನು ನಾವು ಆ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಗಳ ಮೂಲಕವಾಗಿ ಅಂದಿನ ಆ ರಂಗ ಚಳುವಳಿಯನ್ನು, ರಂಗಭೂಮಿಯ ಜೀವಂತಿಕೆಯನ್ನು ಮತ್ತೆ ತರುವಂಥ ಪ್ರಯತ್ನವನ್ನು ಈಗಿನ ಅನೇಕ ಸಂಘಟಕರು ಮಾಡ್ತಿದ್ದಾರೆ. ಅಂಥ ಒಂದು ಕಾರ್ಯಕ್ರಮ ಈ ತಿಂಗಳು 24ರಂದು ನಾವು ಏರ್ಪಡಿಸಿದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಚಿತ್ರಕಲಾವಿದ ಮೋಹನ್ ಸೀತ್ನೂರ್, ನಾರಾಯಣ್ ಕುಲಕರ್ಣಿ, ಕೆಸಿ ಗಿರಿಧರ್, ಶಾಂತಾ ಭೀಮಸೇನ್ ರಾವ್ ಸೇರಿದಂತೆ ಇತರರು ಹಾಜರಿದ್ದರು.